ಇನ್ನು ಲೋಕಸಭೆ ಹೊಸ್ತಿಲಲ್ಲಿ ಅನಂತಕುಮಾರ್ ಹೆಗಡೆ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಈ ಬಾರಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೈತಪ್ಪುವಂತ ಚರ್ಚೆ ಕೂಡ ಆಗ್ತಾ ಇದೆ. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ವಿಚಾರವಾಗಿ ಪರ ವಿರೋಧ ಇದೆ. ಸೊ ಈ ಬಾರಿ ಅನಂತಕುಮಾರ್ ಹೆಗಡೆಗೆ ಲೋಕಸಭೆಯ ಟಿಕೆಟ್ ಸಿಗೋದು ಡೌಟ್ ಅನ್ನೋ ರೀತಿಯಾಗಿ ಚರ್ಚೆಗಳಾಗ್ತಾ ಇವೆ. ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪರ ವಿರೋಧ ಇದೆ. ಕಳೆದ 20 ದಿನಗಳಿಂದ ಕಾರ್ಯಕರ್ತರ ಸಭೆಯನ್ನ ಮಾಡ್ತಿರುವಂತ ಅನಂತಕುಮಾರ್ ಹೆಗಡೆ ಸಂಸದರ ನಡೆಗೆ ಯಲ್ಲಾಪುರ ಕಾರ್ಯಕರ್ತರಲ್ಲಿ ಬಹಳ ವಿರೋಧ ಇದೆ. ಬಿಜೆಪಿ ಸಭೆಯಲ್ಲೂ ಕೂಡ ಸಂಸದರ ವಿಚಾರದಲ್ಲಿ ಪರ ವಿರೋಧದ ಚರ್ಚೆ ಇದೆ. ಕ್ಷೇತ್ರದಲ್ಲಿ ಹಿಂದುತ್ವದ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಲೋಕಸಭಾ ಕ್ಷೇತ್ರಗಳ ಅಭಿಪ್ರಾಯ ಸಂಘದ ಸಭೆಯಲ್ಲಿ ಈ ಚರ್ಚೆ ಆಗಿದೆ. ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಪರ ಧ್ವನಿ ಎತ್ತಿದ್ದಂತ ಬೆಂಬಲಿಗರು, ವಿಜೇಂದ್ರ ಭೇಟಿಯಾಗಿ ಹೆಗಡೆ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಂತ ಕೆಲವರು, ಒಂದಷ್ಟು ಮಂದಿ ಹೆಗಡೆ ಅವರಿಗೆ ಟಿಕೆಟ್ ಕೊಡಬೇಕು, ಹಿಂದೂ ಫೈರ್ ಬ್ರ್ಯಾಂಡ್ ಅವರು, ಯಾಕಂದ್ರೆ ಇಲ್ಲಿ ವರ್ಕೌಟ್ ಆಗುತ್ತೆ ಈ ಭಾಗದಲ್ಲಿ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸೊ ಕ್ಷೇತ್ರದಲ್ಲಿ ಜನ ಹಿಂದುತ್ವ ಮಾತ್ರ ಅಲ್ಲ, ಅಭಿವೃದ್ಧಿಯನ್ನು ಕೂಡ ಕೇಳ್ತಾರೆ ಅಂತ ಇನ್ನೊಂದಷ್ಟು ಮಂದಿ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಿದ್ದಾರೆ. ಬರೀ ಹಿಂದುತ್ವ ಅನ್ಕೊಂಡು ಹೋದ್ರಾಗಲ್ಲ, ಅಭಿವೃದ್ಧಿ ಕೂಡ ಮಾಡಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜಾರಿ ಆಗಿಲ್ಲ. ಹೆಗಡೆ ಬೆಂಬಲಿಗರ ಮಾತಿಗೆ ಹೀಗೆ ಹೇಳಿರುವಂತ ಹಲವು ಮುಖಂಡರು, ಕೆಲವು ಮುಖಂಡರು ಕೂಡ ಹೇಳಿದ್ದಾರೆ ಅಲ್ಲಿ ಅಭಿವೃದ್ಧಿ ಅನ್ನೋದು ಆಗಿಲ್ಲ, ಆ ಕಾರಣಕ್ಕೆ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಲೋಕಸಭೆ ಚುನಾವಣೆಗೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ರೂಪಾಲಿ ನಾಯ್ಕ್ ಲೋಕಸಭೆ ಟಿಕೆಟ್ಗಾಗಿ ಈ ಇಬ್ಬರಿಂದಲೂ ಕೂಡ ತೆರೆಮರೆಯ ಕಸರತ್ತು ನಡೀತಾ ಇದೆ. ರಾಜ್ಯದ ಪ್ರಮುಖರಿಂದ ಕಾಗೇರಿಗೆ ಟಿಕೆಟ್ ಕೊಡಿಸುವಂತ ಭರವಸೆ ಬಂದಿದೆ. ಟಿಕೆಟ್ ಖಾತ್ರಿ ಪಡಿಸಿಕೊಳ್ಳುವ ಪ್ರಯತ್ನ ಮಾಡಿರುವಂತಹ ಕಾಗೇರಿ, ಮಹಿಳಾ ಕೋಟಾದಡಿ ಟಿಕೆಟ್ ರೂಪಾಲಿ ನಾಯ್ಕ್ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ನ್ಯೂಟ್ರಲ್ ಆಗಿದ್ದಂತ ಕಾರಣ ಒಂದಷ್ಟು ದಿನ ಅವರು ಲೈಮ್ಲೈಟ್ ನಲ್ಲೇ ಇರಲಿಲ್ಲ, ಒಂದಷ್ಟು ಆರೋಗ್ಯ ಸಮಸ್ಯೆ ಕೂಡ ಇತ್ತು. ಸೊ ಕ್ಷೇತ್ರದಲ್ಲಿ ಹೆಚ್ಚಾದಂತ ಆಕಾಂಕ್ಷಿಗಳ ಸಂಖ್ಯೆ ಮತ್ತೆ ಕಣಕ್ಕಿಳಿಯುವ ಉದ್ದೇಶದಿಂದ ಅಖಾಡಕ್ಕಿಳಿದಂತ ಸಂಸದ, ಅದರಲ್ಲೂ ಅವರು ಕೊಟ್ಟಂತ ಈ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಅವರಿಗೆ ಬಹಳ ಬ್ಯಾಕ್ ಫೈರ್ ಆಗಿತ್ತು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಒಂದಷ್ಟು ಶಿಮಾರಿಯನ್ನು ಎದುರಿಸಬೇಕಾಯಿತು. ಸೊ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ ಅನಂತಕುಮಾರ್ ಹೆಗಡೆ ಅವರ ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ಏನು ಹೊಸತೇನಲ್ಲ, ಆದರೆ ಈ ಬಾರಿ ಮತ್ತೊಂದು ಪ್ರೊವೋಕಿಂಗ್ ಆದಂಥ ಸ್ಟೇಟ್ಮೆಂಟ್ ಅವರ ಕಡೆಯಿಂದ ಬಂದಿದೆ. ಇದರ ಹಿಂದೆ ಏನು, ಲೋಕಸಭಾ ಚುನಾವಣೆ ಬರ್ತಿರೋದ್ರಿಂದ ಮತ್ತೆ ಆಕ್ಟಿವ್ ಆಗಿರಬೇಕು, ತನ್ನನ್ನು ತಾನು ಆಕ್ಟಿವ್ ಆಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಸೊ ಅವರ ಸ್ಪರ್ಧೆಯ ಬಗ್ಗೆ ಏನು ಚರ್ಚೆ ಇದೆ, ಜೊತೆಗೆ ಅವರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ವಿಚಾರವಾಗಿ ಹೇಳೋದಾದ್ರೆ? ಅವಿನಾಶ್, ಸಂಸದ ಅನಂತಕುಮಾರ್ ಹೆಗಡೆ ಇಂತಹ ಹೇಳಿಕೆಯನ್ನು ಕೊಡುವಂಥದ್ದು ಇದು ಹೊಸದಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವರು ಕೊಟ್ಟಿದ್ದಾರೆ. ಆದರೆ ಈ ಹೇಳಿಕೆ, ನಿನ್ನೆ ಕೊಟ್ಟಂತಹ ಹೇಳಿಕೆಯನ್ನು ಗಮನಿಸಿದರೆ ಕಳೆದ ಕೆಲವು ತಿಂಗಳುಗಳಿಂದ ಅವರು ನ್ಯೂಟ್ರಲ್ ಆಗಿದ್ದಂಥದ್ದನ್ನು ಕೂಡ ನೋಡಿದ್ರೆ ಇಲ್ಲಿ ಅನಂತಕುಮಾರ್ ಹೆಗಡೆ ಮತ್ತೆ ತಮ್ಮ ಹಳೆಯ ಲಯಕ್ಕೆ ಮರಳಿದ್ದಾರೆ ಅಂತ ಅನಿಸ್ತದೆ. ನಾವು ಅದನ್ನ ಖಂಡಿತವಾಗಿ ಕೂಡ ಹೇಳ್ಬೋದು. ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಈ ರೀತಿ ಮಾತನಾಡಿದ್ರೆ ಅದು ಸೂಕ್ತ ಅನ್ನುವಂಥ ರೀತಿಯಾದಂತಹ ವಾತಾವರಣ ಅವರ ಬೆಂಬಲಿಗರಲ್ಲಿದೆ. ಒಂದು ವೇಳೆ ಅನಂತಕುಮಾರ್ ಸೈಲೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ ಇದು ಅನಂತಕುಮಾರ್ ಹೆಗಡೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅವರ ಬೆಂಬಲಿಗರು ಮಾತನಾಡ್ಕೊಳ್ತಾರೆ. ಹೀಗಾಗಿ ಮತ್ತೆ ಅನಂತಕುಮಾರ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರವಾಗಿ ಒಂದು ರೀತಿಯಲ್ಲಿ ಚುನಾವಣೆ ದೃಷ್ಟಿಯಿಂದ ನಾವು ನೋಡಿದ್ರೆ ಚುನಾವಣಾ ಕಾರಣಕ್ಕಾಗಿ ಮತ್ತೆ ಅನಂತಕುಮಾರ್ ಹೆಗಡೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರವಾಗಿ ಹಿಂದಿನ ಅನಂತಕುಮಾರ್ ಹೆಗಡೆ ಮತ್ತೆ ಮರಳಿದ್ದಾರೆ ಅನ್ನುವಂಥದ್ದನ್ನು ತನ್ನ ಬೆಂಬಲಿಗರಿಗೆ ಒಂದು ಸಂದೇಶವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ನಾವು ಇದರಲ್ಲಿ ವಿಶ್ಲೇಷಣೆಯನ್ನು ಮಾಡಬಹುದು. ಯಾಕಂದ್ರೆ ಕಳೆದ 25 ದಿನಗಳಿಂದ ಅನಂತಕುಮಾರ್ ಹೆಗಡೆ ತಮ್ಮ ಕ್ಷೇತ್ರದಲ್ಲಿ ಬೆಂಬಲಿಗರ ಸಭೆಯನ್ನ ಮಾಡ್ತಿದ್ದಾರೆ. ಬೆಂಬಲಿಗರ ಅವರ ಮನೆಗೆ ಹೋಗಿ ನೀವೇ ಸ್ಪರ್ಧೆ ಮಾಡಿ ಅನ್ನುವಂಥ ಒತ್ತಾಯವನ್ನ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ನೋಡಿದ್ರೆ ಅನಂತಕುಮಾರ್ ಹೆಗಡೆ ಒಂದಷ್ಟು ಕಾಲ ನ್ಯೂಟ್ರಲ್ ಆಗಿದ್ದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಅವರ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಬಹುತೇಕ ಈಗ ಅನಂತಕುಮಾರ್ ಹೆಗಡೆ ಮತ್ತೆ ತಾವೇ ಅಭ್ಯರ್ಥಿ ಆಗುವಂತಹ ತೀರ್ಮಾನವನ್ನ ಮಾಡಿಕೊಂಡಂತಹ ರೀತಿಯಲ್ಲಿ ಕಂಡು ಬರ್ತದೆ. ಹೀಗಾದ್ರೆ ಒಂದಷ್ಟು ಕಾಲ ನ್ಯೂಟ್ರಲ್ ಆಗಿದ್ದಂಥವ್ರು ಏಕಾಏಕಿಯಾಗಿ ಮತ್ತೆ ಈಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ರೆ ಇಡೀ ಕ್ಷೇತ್ರದಲ್ಲಿ ಅದನ್ನು ಒಪ್ಪಿಸಬೇಕಾಗತ್ತೆ. ಹಾಗಾಗಿ ಈಗ ಅನಂತಕುಮಾರ್ ಹೆಗಡೆ ಆರಂಭಿಕವಾಗಿ ತನ್ನ ಕಾರ್ಯಕರ್ತರನ್ನ, ತನ್ನ ಬೆಂಬಲಿಗರನ್ನ ಒಂದಷ್ಟು ಆಕ್ಟಿವ್ ಮಾಡಿ, ಅಂದ್ರೆ ಅವರ ಸಭೆಯನ್ನ ಮಾಡುವ ಮುಖಾಂತರವಾಗಿ ಅವರಿಂದ ಒತ್ತಡವನ್ನು ಹೇರಿಸುವಂತ ಮುಖಾಂತರವಾಗಿ ಬೆಂಬಲಿಗರನ್ನ ಆಕ್ಟಿವ್ ಮಾಡಿ ನಂತರ ತಾನು ಪರಿಸ್ಥಿತಿ ಏನಿದೆ ಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಪಲ್ಸ್ ಅನ್ನ ನೋಡ್ಕೊಂಡು ಈಗ ಮತ್ತೆ ಹಿಂದಿನ ಅನಂತಕುಮಾರ್ ಹೆಗಡೆ ಆಗುವಂತಹ ಒಂದು ರೂಪದಲ್ಲಿ ಅವರು ಮತ್ತೆ ಕಣಕ್ಕಿಳಿಯುವಂತಹ ರೂಪದಲ್ಲಿ ಕಂಡು ಬರ್ತದೆ. ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಇಂತಹ ಹೇಳಿಕೆಯನ್ನು ಕೊಡುವಂಥದ್ದು ಸಾಮಾನ್ಯ, ಮತ್ತು ಚುನಾವಣಾ ಸಂದರ್ಭದಲ್ಲಿ ಅವರಿಂದ ಇಂತಹ ಒಂದಷ್ಟು ಹೇಳಿಕೆಗಳನ್ನು ನಿರೀಕ್ಷೆಯೂ ಕೂಡ ಅವರ ಬೆಂಬಲಿಗರು ಮಾಡಿದ್ದಾರೆ. ಹೀಗಾಗಿ ಬೆಂಬಲಿಗರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತಹ ಒಂದು ವಿಶ್ಲೇಷಣೆ. ನಿನ್ನೆ ಹೇಳಿಕೆ ಏನಿದೆ ಅದು ರಾಮ ಮಂದಿರಕ್ಕೆ ಸೀಮಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟೀಕೆ ಮಾಡುವುದಕ್ಕೆ ಸೀಮಿತವಾಗಿ ಅವರು ಹೇಳಿಕೆಯನ್ನು
ಕೊಟ್ಟಿದ್ರು ಕೂಡ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಆ ಹೇಳಿಕೆ ಆ ಕ್ಷೇತ್ರದಲ್ಲಿ ಅವರಿಗೆ ದೊಡ್ಡ ಮಟ್ಟದ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಅವರ ಬೆಂಬಲಿಗರು ಹೇಳ್ತಿರುವಂತಹ ಮಾತು. ಯಾಕೆಂದ್ರೆ ಕೇವಲ ಅಭಿವೃದ್ಧಿ ಮಾತ್ರವಲ್ಲ, ಹಿಂದುತ್ವ ಬೇಕು ಅನ್ನುವಂಥ ವಿಚಾರವನ್ನು ಅನಂತಕುಮಾರ್ ಹೆಗಡೆ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ರತಿಪಾದನೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಇಂತಹ ಹೇಳಿಕೆಗಳು ಬೇಡ ಆಗಿದ್ರು ಕೂಡ ಅವರ ಬೆಂಬಲಿಗರು ಈ ಹೇಳಿಕೆಗಳು ಬೇಕು. ಯಾಕೆಂದ್ರೆ ಇಂಥ ಹೇಳಿಕೆಯ ಮುಖಾಂತರವಾಗಿ ಅವರ ಬೆಂಬಲಿಗರು ಅನಂತಕುಮಾರ್ ಹೆಗಡೆ ಅವರನ್ನ ನೋಡೋದಕ್ಕೆ ಬಯಸ್ತಾರೆ. ಯಾಕೆಂದ್ರೆ ಇದು ಕ್ಷೇತ್ರದಲ್ಲಿ ಇರುವಂತಹ ಮಾತು ಮತ್ತು ಅವರ ಬೆಂಬಲಿಗರು ಹೇಳುತ್ತಿರುವಂತಹ ಮಾತು. ಒಂದು ವೇಳೆ ಇಷ್ಟು ದಿನಗಳ ಕಾಲ, ಬಹುತೇಕ ಸುಮಾರು 6 ರಿಂದ 8 ತಿಂಗಳಿಗೂ ಹೆಚ್ಚು ಕಾಲ ಅನಂತಕುಮಾರ್ ಹೆಗಡೆ ನ್ಯೂಟ್ರಲ್ ಆಗಿದ್ರು. ಆ ಸಂದರ್ಭಕ್ಕೆ ಅವರ ಬೆಂಬಲಿಗರು ಹೇಳ್ತಾ ಇದ್ದಂತಹ ಮಾತೇನೆಂದ್ರೆ ಅನಂತಕುಮಾರ್ ಹೆಗಡೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ಅವರು ಈ ಹಿಂದಿನ ಅನಂತಕುಮಾರ್ ಹೆಗಡೆ ಆಗಿ ಉಳಿದಿಲ್ಲ, ಅವರು ಒಂದಷ್ಟು ನ್ಯೂಟ್ರಲ್ ಆಗಿದ್ದಾರೆ ಅನ್ನುವಂತ ಮಾತನ್ನ ಹೇಳುವ ಮುಖಾಂತರವಾಗಿ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಕೂಡ ಅನಂತಕುಮಾರ್ ಹೆಗಡೆ ಮತ್ತೆ ಮರಳಬೇಕು ಅನ್ನುವಂಥ ಒತ್ತಾಯವನ್ನ ಏನು ಹಾಕೋದಕ್ಕೆ ಆರಂಭ ಮಾಡಿದ್ರು. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಚುನಾವಣಾ ದೃಷ್ಟಿಯಿಂದ ಇಂಥ ಹೇಳಿಕೆಗಳು ಅವಶ್ಯಕ. ಅವರ ಬೆಂಬಲಿಗರು ಕೂಡ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಕೂಡ ಇಂಥ ಹೇಳಿಕೆಗಳು ಅವಶ್ಯಕ. ಇಲ್ಲಿ ಅವರು ಕೊಟ್ಟಂತ ಹೇಳಿಕೆ ಪ್ರಚೋದನಕಾರಿ ಆಗಿರಬಹುದು, ಅಥವಾ ಅದನ್ನ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ರು, ವಿವಾದಾಸ್ಪದ ಹೇಳಿಕೆ ಅಂತ ಬಿಂಬಿಸಬಹುದು. ಆದ್ರೆ ಆ ಕ್ಷೇತ್ರಕ್ಕೆ ಮತ್ತು ಅವರ ಬೆಂಬಲಿಗರಿಗೆ ಬೇಕಾದಂತ ರೀತಿಯಲ್ಲಿ ಅವರು ಕೊಟ್ಟಿರುವಂತದ್ದು ಯಾವುದೇ ರೀತಿಯಂತಹ ಬಾಯಿ ತಪ್ಪಿ ಅಥವಾ ಮಾತಿನ ಹಿಡಿತ ತಪ್ಪಿ ಮಾತಿನ ವೇಗದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಅಲ್ಲ. ಎಲ್ಲವೂ ಕೂಡ ಗೊತ್ತಿದ್ದೇ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಅವರ ಬೆಂಬಲಿಗರು ಕೂಡ ನಿರೀಕ್ಷೆ ಮಾಡಿದಂತಹ ಹೇಳಿಕೆಗಳು. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಏನಿದೆ, ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನಾವು ಅದನ್ನ ನೋಡೋದಾದ್ರೆ ಖಂಡಿತವಾಗಿ ಕೂಡ ಅದು ಚುನಾವಣೆಗೆ ಪೂರಕವಾದಂತಹ, ತಮ್ಮ ಸ್ಪರ್ಧೆಗೆ ಬೇಕಾಗಿರುವಂತಹ ಮತ್ತು ತಮ್ಮ ಬೆಂಬಲಿಗರು ಮತ್ತಷ್ಟು ಆಕ್ಟಿವ್ ಆಗಬೇಕಾದಂತಹ ರೀತಿಯಲ್ಲಿ ಅವಶ್ಯಕವಾದಂತಹ ಹೇಳಿಕೆಯನ್ನೇ ಅವರ ರೀತಿಗೆ ಅವರು ಕೊಟ್ಟಿದ್ದಾರೆ. ಅವಿನಾಶ್, ಧನ್ಯವಾದ ಕಿರಣ್.